ಇದನ್ನ ಸ್ಪಷ್ಟೀಕರಣ ಕೊಡಲೇಬೇಕು ಅಂತ ನಾವು ನೆನ್ನೆ ಕಾಯ್ತಾ ಇದ್ವಿ. ನನ್ನ ನಾಮಿನೇಷನ್ ಬಿಸಿ ಇರೋದ್ರಿಂದ ಸಿಎಂ ಮೀಟ್ ಮಾಡೋ ಬಿಸಿ ಇದ್ರೆ ನಾವು ಕೊಡ್ಲಿಕ್ಕೆ ಆಗ್ಲಿಲ್ಲ. ಎಲ್ಲಿ ದೇವೇಗೌಡರು ಕೇಳಿದ್ದಾರೆ ರಾಜ್ಯಸಭೆ ಬೇಕು ಅಂತ? ಎಲ್ಲಿ ಕುಮಾರಸ್ವಾಮಿ ಅವರು ಕೇಳಿದ್ದಾರೆ ರಾಜ್ಯಸಭೆ ಬೇಕು ಅಂತ? ನಮ್ಮ ಪಕ್ಷದವ್ರು ಎಲ್ಲಿ ಕೇಳಿದ್ರು ರಾಜ್ಯಸಭೆ ಬೇಕು ಅಂತ? ಇದು ಸೃಷ್ಟೀಕರಣ, ಇದು ಅವಮಾನ ಆಯಿತು. ಹೌದು, ಫಸ್ಟ್ ಆಫ್ ಆಲ್ ನಮ್ಮ ಹತ್ರ ಶಾಸಕರೇ ಇಲ್ಲ, ಅವರ ಹತ್ರ ಮೆಜಾರಿಟಿ ಶಾಸಕರಿದ್ದಾರೆ. ಅವ್ರ ಮೆಜಾರಿಟಿ ಶಾಸಕರ ಒಂದು ಸಂಬಂಧದಲ್ಲಿ ನಮ್ಮನ್ನು ರಾಜ್ಯಸಭೆ ಮಾಡೋದು ನಾವು ಎಲ್ಲಿ ಕೇಳಲಿಕ್ಕೆ ಬರ್ತದೆ? ಎಲ್ಲಿ ಬಹಿರಂಗವಾಗಿ ಇಲ್ಲಿ ತನಕ ನಮ್ಮ ರಾಜ್ಯಸಭೆ ಮಾಡಿ ಅಂತ ದೇವೇಗೌಡ ಸಾಹೇಬರು ಕೇಳಿದ್ದಾರೆ, ಕುಮಾರಸ್ವಾಮಿ ಕೇಳಿದ್ದಾರೆ. ನಾವೆಲ್ಲರೂ ಕೇಳಲೇ ಇಲ್ಲ. ನನ್ನೆ ವಿಜಯನಗರನವರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತಂದ್ರೆ ಅದು ರಾಜಕೀಯ ಚರ್ಚೆ ನಡೆದೇ ಇಲ್ಲ, ರಾಜ್ಯ ಮಟ್ಟದ ರಾಜಕೀಯ ಚರ್ಚೆ ನಡೆದೇ ಇಲ್ಲ. ಇದು ಏನಂತಂದ್ರೆ ಇದು ಊಹಾಪೋಹ. ನನ್ನ ಯಾರೋ ನಮ್ಮ BK ಹರಿಪ್ರಸಾದ್ ಅವರು ಟ್ವೀಟ್ ಮಾಡಿದ್ದಾರೆ, ಇದು ಸುಸೈಡ್ ಇದು ಮಾಡ್ತಾ ಮಾಡಿದ್ದಾರೆ. ಎಲ್ಲಿ ನಂಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲಿ ಕೇಳಿದ್ವಿ ನಾವು? ನನ್ನ ನನ್ನ ನಮ್ಮ ನಮ್ಮ ಪಕ್ಷದ ಶಾಸಕರಿದ್ದು ಮೆಜಾರಿಟಿ ನಾವು ಕೇಳ್ತಾ ಇದ್ವಿ, ಆಯ್ತಲ್ಲ? ಎಲ್ಲಿದ್ದಾರೆ ನಮ್ಮ ಹತ್ರ? ಕೇಳಲಿಕ್ಕೆ ಮನ್ಸಿಗೆ ಬರುತ್ತೆ ನಮ್ಗೆ. ಫಸ್ಟ್ ಆಫ್ ಆಲ್ ನಾವು ಅವ್ರನ್ನ ಕಳ್ಸಕ್ಕೆ ರೆಡಿ ಇಲ್ಲ. ಯಾಕೆಂತೇಳಿ ವಯಸ್ಸಾಗಿದೆ ಅಂತ ಹುಮ್ಮಸ್ಸಿದೆ ಅವ್ರಿಗೆ. ಅವ್ರ ಶಕ್ತಿ ನಾವು ಇಲ್ಲಿ ಬಳಸ್ಕೊಂತೀವಿ. ದೇವೇಗೌಡ ಸಾಹೇಬರು ಕುಮಾರಣ್ಣವರು ಎಲ್ಲಿ ಕೇಳಿದ್ದಾರೆ ಬೇಕು ಅಂತ ಹೇಳಿ ಕೇಳಿದ್ದಾರೆ. ನಮ್ಗೆ ನಗು ಬರ್ತೇವೆ. ಯಾಕೆಂತಂದ್ರೆ ನಂಗೆ ಅರ್ಥ ನಗು ಬರ್ತಾ ಇದೆ. ಇದು ನಮ್ ಬೇಸರ ಆಗೋ ಸಂಗತಿ ಎಲ್ಲಿ ಬಂದಿದೆ? ನಾವು ಕೇಳೇ ಇಲ್ಲವಲ್ಲ. ಸೊ ಅದರಿಂದ ಮುಂದಿನ 28ಕ್ಕೆ ನಾವು ರಾಜ್ಯ ಪ್ರವಾಸವನ್ನು ಮಾಡಿ ನಮ್ದೇ ಅಂತ ಸ್ಟ್ರಾಟಜಿ ವರ್ಕೌಟ್ ಮಾಡಿಕೊಂಡು ನಾವು ಹೇಗೆ ಗೆಲ್ಲಬೇಕು, ಜನದ ಮುಂದೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಸೊ ನಾವು ಇಂಥದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಂಡು ಮಾಡ್ತಾ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಹೇಗೆ ಒಗ್ಗಟ್ಟು ತರಬೇಕು, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೇಗೆ ನಾವು ಕೊಡಬೇಕು ಅನ್ನೋದನ್ನ ನಾವು ಥಿಂಕ್ ಮಾಡ್ತಾ ಇದೀವಿ. ಸೊ ಅದನ್ನ ಬಿಟ್ಬಿಟ್ಟು ನಾವು ಈಗ ನಾನೇ ಧೈರ್ಯವಾಗಿ ಕೇಳಿದೆ, ನಮ್ಮ ಇಂಚರಾ ಗೋವಿಂದರಾಜ್ಗೆ ನಮ್ಗೆ MLC ಕೊಡಿ, ಸೊ ನಾವು ಕೆಲ್ಸ್ಕೊಂಬತ್ತಿ ಕೊಡಿ ಅಂತ ಕೇಳಿದೆ. ಸೊ ಒನ್ ಆಫ್ ದಿ 5 ಜನ ಉಸ್ತುವಾರಿ ನನಗೊಂದು ಉಸ್ತುವಾರಿ ಹಾಕಿದೆ ಕೆಲ್ಸ್ಕೊಂಬರ್ಲಿಕ್ಕೆ. ನಾ ಆ ಸ್ಟ್ರಾಟಜಿ ಮಾಡ್ತಾ ಇದ್ದೆ ಕೆಲ್ಸ್ಕೊಂಬರ್ಬೇಕು. ಯಾಕಂದ್ರೆ ನಾನು ಮಲ್ಲೇಶ್ ಬಾಬು ಇಬ್ಬರೇ ಇದೀವಿ, ಇನ್ನೊಂದು MLC ಕೊಡಿ ಅಂತ ಕೇಳಿದೀವಿ. ನಮಗೆ ಆ ತರ ವಿರೋಧ ಇದ್ದಿದ್ರೆ ನಾನು MLC ಏನಕ್ಕೆ ಕೇಳ್ತಿದ್ದೆ? ನಾನು ಅವ್ರು ಕೊಡಿ, ನಾನು ಗೆಲ್ಸ್ಕೊಂಬತ್ತೀನಿ ಕೊಡಿ ಅಂತ ನಾನೇ ಕೇಳಿದ್ದೆ ಡೈರೆಕ್ಟ್ ಆಗಿ. ಸೊ ಅದರಿಂದ ನಾವೆಲ್ಲ ಸೇರಿ 18ನೇ ತಾರೀಕು MLC ಗೋವಿಂದರಾಜ್ ಅವ್ರನ್ನ ಗೆಲ್ಸ್ಕೊಂಬಂದು ನಮ್ಮ ಜಿಲ್ಲೆಗೆ ಇನ್ನೊಂದು MLC ಬೇಕು ಅಂತ ನಾವು ಆಸೆ ಪಟ್ಟಿದ್ವಿ. ಹೊರತು ನಾವು ಬೇರೆ ಇನ್ನೆಲ್ಲೂ ರಾಜ್ಯಸಭೆದಲ್ಲಾಗ್ಲಿ ಇನ್ನೊಂದು ಫೀಲ್ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ, ನಾವು ಕೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ಪ್ರಶ್ನೆ ಮಾಧ್ಯಮದಿಂದ ಬರೋದೇ ಇಲ್ಲ. ಯಾಕಂದ್ರೆ ನಮ್ಗೆ ಮೆಜಾರಿಟಿ ಇಲ್ಲ, ನಾವು ಕೇಳಕ್ಕೆ ಹೆಂಗ್ ಬರ್ತದೆ?